ಇದು ಕೃಷ್ಣ ತನ್ನ ಕುರಿತು ವಿಸ್ತರಿಸ್ತಾ ನಾನು ಹೇಗೆ ಅಂತ ಹೇಳುವಾಗ ಆತ್ಮ ಸಂಯಮ ಯೋಗದಲ್ಲಿ ನನ್ನನ್ನು ಧ್ಯಾನಿಸ್ತಾ ನಿವಾತಸ್ಥೋ ದೀಪೋ ನೇಂಗತೆ ಸೋಪಮ ಅಂತ ಹೇಳಿದ. ಏನು ದೀಪ ಒಂದಿದೆ, ಆ ದೀಪ ನಿರ್ವಾತಸ್ಥೋ ದೀಪೋ, ಗಾಳಿಯೇ ಇಲ್ಲದಿದ್ರೆ ದೀಪ ಹೇಗೆ ಒಂದಿಷ್ಟು ಅಲುಗದೆ ನಿಲ್ಲುತ್ತಲ್ಲ, ಅಂಥ ಮನಸ್ಸನ್ನು ಪಡೀತಾನೆ ಅಂತ ಉದಾಹರಣೆ ಕೊಟ್ಟ. ಸಮಾಧಿಸ್ಥ ಅವಸ್ಥೆಯ ತುತ್ತ ತುದಿಯಲ್ಲಿ ಧ್ಯಾನ ನಿಜವಾಗಿ ಕರಗತವಾದರೆ ಅವನ ಮನಸ್ಸು ಹಾಗೆ ಅಲುಗಾಡದೆ ದೀಪದ ಹಾಗೆ ನಿಲ್ತದೆ ಅಂದಾಗ ಅರ್ಜುನ ನಮ್ಮ ಹಾಗೆ ಹೆದರಿ ಕೇಳ್ತಾನೆ, ದೀಪದ ಹಾಗೆ ಮನಸ್ಸು ನಿಲ್ಲಿಸೋದು ಅಂತ ಕೃಷ್ಣ ಹೇಳ್ತೀಯಾ? ಕೃಷ್ಣ ಚಂಚಲಂ ಹಿ ಮನಃ ಕೃಷ್ಣ ತಸ್ಯ ಅಹಂ ನಿಗ್ರಹಂ ವಾಯೋರಿವ ದುಷ್ಕರಂ. ನೀನು ಹೇಳ್ತಿ ಗಾಳಿಯೇ ಇಲ್ಲದ ದೀಪ ಒಂದಿಷ್ಟು ಅಲುಗಾಡದೆ ನಿತ್ತಂಥ ಮನಸ್ಥಿತಿಯನ್ನು ಧ್ಯಾನದಿಂದ ಪಡಿಬಹುದು ಅಂತ ನನಗೆ ಕಾಣಿಸೋದಿಲ್ಲ ಕೃಷ್ಣ. ಮನಸ್ಸು ತುಂಬಾ ತುಂಬಾ ಭಯಂಕರ ಅಲುಗಾಡುತ್ತೆ, ಚಂಚಲಂ. ಅದನ್ನು ನಿಲ್ಲಿಸುವುದು, ನೀನು ಹೇಳಿದೆ ಗಾಳಿ ಇಲ್ಲದಲ್ಲಿ ದೀಪ ನಿಲ್ಲಿಸಿದಾಗ, ಹಾಗಲ್ಲಪ್ಪ, ಅದು ಸ್ವತಃ ಗಾಳಿ. ವಾಯೋರಿವ ದುಷ್ಕರಂ, ಗಾಳಿಯನ್ನು ನಿಲ್ಲಿಸೋದು ಹೇಗಪ್ಪ? ಹಾಗುಂಟು, ಹೇಗೆ ನಿಲ್ಲಿಸುವುದು? ಅಸಂಶಯಂ ಮಹಾಬಾಹು. ಕೃಷ್ಣನ ಉತ್ತರ, ಹೌದು, ನೀನು ಹೇಳುವುದರಲ್ಲಿ ಸಂಶಯವಿಲ್ಲ ಅರ್ಜುನ. ಅಸಂಶಯಂ ಮಹಾಬಾಹು. ನೋಡಿ, ಇಂದ್ರಿಯ ನಿಗ್ರಹಕ್ಕೆ ಬಾಹು ಸಹಾಯ ಮಾಡುವುದಿಲ್ಲ, ಅದಕ್ಕೊಂದು ವಿಡಂಬನೆ. ನೀನು ಮಹಾಬಾಹು, ಆದರೆ ನೀನು ಹೇಳಿದ್ದು ಸತ್ಯ. ನಿನಗೆ ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ ನಿನ್ನ ಬಾಹುಬಲದಿಂದ. ಮತ್ತೆ ಹೇಗೆ? ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ತು ಗೃಹ್ಯತೆ. ನಿರಂತರ ಅಭ್ಯಾಸ, ಪ್ರಾಕ್ಟೀಸ್. ನಿನ್ನೆ ಮಾಡಿದ್ದೇನೆ, ಬರಲಿಲ್ಲ, ಇವತ್ತು ಮಾಡ್ತೇನೆ, ನಾಳೆ ಮಾಡ್ತೇನೆ, ಮಾಡ್ತಾ ಹೋಗ್ತೇನೆ, ಅಭ್ಯಾಸದಿಂದ ಆಗತ್ತೆ. ಇದು ಕೃಷ್ಣ ಹೇಳುವ ಅಭ್ಯಾಸ ನಿಮಗೆ ಗೊತ್ತಾಗುವುದಿಲ್ಲ. ಇವತ್ತು ಚಾ ಕುಡಿತೇನೆ, ನಾಳೆ ಕುಡಿಯೋದಿದ್ರೆ ಆಗಲ್ಲ. ಅಭ್ಯಾಸ ಏನತ್ತು ಕೌಂತೆಯ, ಅದು ಅರ್ಥ ಆಗತ್ತೆ ನಮಗೆ. 10 ದಿನ ಚಾ ಕುಡಿಯೋದು ಅಭ್ಯಾಸ ಆದವನಿಗೆ 11ನೇ ದಿವಸ ಚಾ ಕುಡಿಯದೆ ಕಾಲು ಮೇಲೆ ಹೇಳೋದಿಲ್ಲ. ಏನ್ರಿ ನೀವು ಕೂತಿದ್ದೀರಿ, ಚಾ ಕೊಡು ನೀನು. ಅಭ್ಯಾಸ ಏನತ್ತು ಕೌಂತೆಯ. ಯಾವುದನ್ನು ಅಭ್ಯಾಸ ಮಾಡ್ತೇವಲ್ಲ ಅದು ಡೆಫಿನೆಟ್ಲಿ ನಮ್ಮ ಬದುಕಿನ ಬೆಸ್ಟ್ ಪಾರ್ಟ್ ಆಗಿ ನಮ್ಮನ್ನು ಗೈಡ್ ಮಾಡ್ಬೋದು. ಚಹಾವನ್ನು ಬದಲಿಗೆ ಧ್ಯಾನಕ್ಕೆ ಬನ್ನಿ, ಧ್ಯಾನದಿಂದ ನನ್ನ ಸಮಾಧಿಸ್ಥ ಅವಸ್ಥೆಗೆ ಬರುವುದನ್ನು ಪ್ರಾಕ್ಟೀಸ್ ಮಾಡು, ವೈರಾಗ್ಯವನ್ನ ಪ್ರಾಕ್ಟೀಸ್ ಮಾಡು. ವೈರಾಗ್ಯೇಣ ತು ಗೃಹ್ಯತೆ. ನಿನಗೆ ಎಲ್ಲದರ ಜೊತೆಗೆ ವಿರಾಗ ಪ್ರಾರಂಭವಾಗಲಿ. ಇದು ಬೇಡ, ಅದು ಬೇಡ, ಇದು ಬೇಡ, ಇದೊಂದೇ ಬೇಕು ಅನ್ನುವ ವಿರಾಗ ಬರಲಿ, ಆಗ ನಿನಗೆ ಅದು ಸಿಗುತ್ತೆ.